ದ್ರೌಪದಿ. ದ್ರೌಪದಿ ಅಂದ ಕೂಡಲೇ ಎಲ್ಲರೂ 5 ಜನ ಪಾಂಡವರ ಮಕ್ಕಳನ್ನು ವಿವಾಹವಾದದ್ದನ್ನೇ ಮಾತನಾಡ್ತಾರೆ. ಅದೇ ಅವಳಿಗೆ ಆದಂತಹ ಅನ್ಯಾಯದ ಕುರಿತು ಯಾರೂ ಮಾತನಾಡುವುದಿಲ್ಲ. ಒಬ್ಬ ಮಹಿಳೆ ಕರ್ಮದಿಂದಲೋ ಅಥವಾ ಬೇರೆ ಬಲವಾದ ಕಾರಣದಿಂದಲೋ ಶೀಲಕ್ಕೆ ಸಂಬಂಧಿಸಿದುದನ್ನು ವಿಶ್ಲೇಷಣೆಯನ್ನು ಮಾಡ್ತಾರೆ. ಆದರೆ ದ್ರೌಪದಿಯು ವ್ಯಾಸ ಮಹರ್ಷಿ ಹಾಗೂ ಶ್ರೀಕೃಷ್ಣ ಪರಮಾತ್ಮರು ಆದೇಶಿಸಿದ್ದರಿಂದ ಮತ್ತು ಅವಳ ತಂದೆಯಾದ ದೃಪದನ ಆದೇಶಾನುಸಾರವೇ ವಿವಾಹವನ್ನು ಮಾಡಿಕೊಳ್ತಾಳೆ. ತಾನು ಇಷ್ಟಪಟ್ಟು ಮಾಡಿಕೊಂಡಿದ್ದಲ್ಲ. ಅವಳಿಗೆ ಇದ್ದಂತಹ ಧೈರ್ಯ, ಬುದ್ಧಿವಂತಿಕೆ, ಸಾಹಸ, ಸೌಂದರ್ಯ, ವಿದ್ಯೆ ಎಲ್ಲವೂ ಇದ್ದರೂ ಅದನ್ನು ವಿಮರ್ಶಿಸುವುದಿಲ್ಲ. ಹೆಣ್ಣು ಎಂದಾಗ ಅವಳ ಸೌಂದರ್ಯದ ಬಗ್ಗೆ ಮಾತ್ರ ಮಾತನಾಡುವುದಲ್ಲ. ವಿವಾಹವಾಗುವ ತನಕ ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ ಯಾರು ಅಂತ ತಿಳಿದಿರೋದಿಲ್ಲ. ಆದರೆ ವಿವಾಹವಾದ ನಂತರ ಬಂಧವನ್ನು ಬೆಳೆಸ್ಕೊಳ್ತಾರೆ. ಅದಾದ ನಂತರ 3 ವರ್ಷಕ್ಕೋ ಸ್ವಲ್ಪ ಕಾಲದ ನಂತರ ಮಕ್ಕಳಾಗ್ತಾರೆ. ಅವರಲ್ಲೂ ಬಂಧವನವನ್ನು ಬೆಳೆಸ್ಕೊಳ್ತೇವೆ. ದ್ರೌಪದಿಯ ಮಕ್ಕಳು ಉಪಪಾಂಡವರು. ಪ್ರತಿವಿಂದ, ಶ್ರುತಸೇನ, ಶ್ರುತಕೀರ್ತಿ, ಶತಾನೀಕ, ಶ್ರುತಸೋಮ ಇವರೆಲ್ಲರೂ 18 ದಿನಗಳು ಯುದ್ಧ ನಡೆದದರಲ್ಲಿ ಭಾಗವಹಿಸಿ ಉಳಿದುಕೊಂಡವರು. ಸೈನ್ಯವನ್ನು ನೋಡಿ ಉತ್ತರ ಕುಮಾರನು ಹೆದರಿ ಓಡಿ ಹೋದನು. ಆದರೆ ದ್ರೌಪದಿಯ ಮಕ್ಕಳು ಭಯಂಕರವಾದ ಯುದ್ಧದಲ್ಲಿ ಹೋರಾಟ ಮಾಡಿದರು. ಅಂತಹವರನ್ನು ಅರ್ಧರಾತ್ರಿ ಬಂದು ಮಲಗಿದವರನ್ನು ಕೊಲ್ತಾನೆ ಅಶ್ವತ್ಥಾಮ. ಅವನು ದ್ರೋಣಾಚಾರ್ಯರ ಮಗ. ದ್ರೌಪದಿಯು ಆ ಮಕ್ಕಳ ಬಗ್ಗೆ ಅನೇಕ ರೀತಿಯಾದ ಕನಸನ್ನು ಕಂಡಿರ್ತಾಳೆ. ಅವೆಲ್ಲವೂ ಒಂದೇ ರಾತ್ರಿಯಲ್ಲಿ ಭಸ್ಮವಾಯಿತು. ಅದು ಅಧರ್ಮದಿಂದ, ಪೈಶಾಚಿಕ ರೀತಿಯಲ್ಲಿ. ಇದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು, ಜೀವನ ನಮ್ಮ ಕೈಯಲ್ಲಿಲ್ಲ. ಈ ವಿಷಯ ಎಲ್ಲರಿಗೂ ತಿಳಿದಿರುವುದೇ ಆಗಿದೆ. ಆದರೂ ಒಂದೇ ಬಾರಿ 5 ಜನ ಮಕ್ಕಳನ್ನು ಕಳ್ಕೊಂಡಾಗ ಅವಳ ಮನಸ್ಥಿತಿ ಹೇಗಿರಬಹುದು? ಅವಳು ಕೂಡ ತುಂಬ ದುಃಖಿಸ್ತಾಳೆ. ಆಗ ಭೀಮಾರ್ಜುನರು ಅಶ್ವತ್ಥಾಮನನ್ನು ಬಂಧಿಸಿ ಕರೆತರ್ತಾರೆ. ದ್ರೌಪದಿಯನ್ನು ಕೇಳ್ತಾರೆ, ಈಗ ಅಶ್ವತ್ಥಾಮನನ್ನು ಏನು ಮಾಡಬೇಕು ಅಂತ ಹೇಳಿ. ಆಗ ದ್ರೌಪದಿಯು ಅತೀವವಾದ ಕರುಣೆಯಿಂದ ಹೇಳ್ತಾಳೆ, ದ್ರೋಣರು ನಿಮ್ಮ ಗುರುವು ಅಲ್ಲದೆ ಅವರಿಗೆ ಒಬ್ಬನೇ ಮಗನು. ನಾನು ಈಗಾಗಲೇ 5 ಜನ ಮಕ್ಕಳನ್ನು ಕಳ್ಕೊಂಡಿದ್ದೇನೆ. ಅಶ್ವತ್ಥಾಮನಿಗೆ ಶಿಕ್ಷೆ ಕೊಡುವುದರಿಂದ ನನ್ನ ಮಕ್ಕಳು ಜೀವಂತರಾಗಿ ಬರೋದಿಲ್ಲ. ಅಲ್ಲದೆ ಅವನ ತಾಯಿಯೂ ದುಃಖವನ್ನು ಪಡ್ತಾಳೆ. ಹೀಗೆ ನನ್ನಂತೆ ಬೇರೆ ಯಾರೂ ದುಃಖಿಸಬಾರದು. ಈ ನನ್ನ ಸ್ಥಿತಿ ಬೇರೆ ಯಾರಿಗೂ ಬೇಡ. ಬೇರೆ ಯಾರಿಗೂ ಇಂತಹ ದುಃಖ ಬರಬಾರದು ಅಂತ ಹೇಳಿ ಅಪೂರ್ವವಾದ ಕರುಣೆಯನ್ನು ತೋರಿಸ್ತಾಳೆ. ಅಪೂರ್ವವಾದ ಮಾನವತ್ವವನ್ನು ಪ್ರದರ್ಶಿಸ್ತಾಳೆ ದ್ರೌಪದಿ ದೇವಿ. ಅಶ್ವತ್ಥಾಮನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾಳೆ ಆ ಮಹಾಸಾಧ್ವಿ. ಹೀಗೆ ಮಹಾಭಾರತದಿಂದ ಬೇಕಾದಷ್ಟು ಕಲಿಯಬಹುದು. ದ್ರೌಪದಿಯ ಪಾತ್ರದಿಂದಲೂ ಕಲಿಯಬಹುದು. ಇವೇ ರಾಗದ್ವೇಷಗಳು. ಶಾಂತಿಯನ್ನು ಹೊಂದಬೇಕು ಅಂತ ತಿಳಿಸುತ್ತೆ ಮಹಾಭಾರತ. ಇಬ್ಬರೂ ಒಂದೇ ಕಾಲದವರು. ದ್ರೌಪದಿ ಕ್ಷತ್ರಿಯ ಕನ್ಯೆ, ಆದರೂ ಸಾತ್ವಿಕ ಪ್ರವೃತ್ತಿ. ಅಶ್ವತ್ಥಾಮ ಬ್ರಾಹ್ಮಣ, ಆದರೂ ರಾಕ್ಷಸ ಪ್ರವೃತ್ತಿ. ಆದ್ದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ದ್ರೌಪದಿಯಲ್ಲಿರುವಂತಹ ಕಾರುಣ್ಯ. ಎಂತಹ ಮಹಾನ್ ವ್ಯಕ್ತಿತ್ವ ಅಲ್ಲವೇ? ಅದನ್ನು ಗುರುತಿಸೋಣವೇ?